12 ಲಕ್ಷ ಆಗ್ತದೆ ಅಂತ. ಇನ್ನೂ 1 ಲಕ್ಷ ಜಾಸ್ತಿ ತಗೋ ಚಿಂತಿಲ್ಲ. ನನಗೆ ಭಾಳ ಚೆನ್ನಾಗಿ ಶಿರ್ಡಿ ಸಾಯಿಬಾಬಾ ಹೆಂಗೈತಲ್ಲ ಅದೇ ಥರ ಇರಬೇಕು ಅಂತ. ಇದೇನೋ ಒಂದು ಮಿರಾಕ್ಯುಲಸ್ಸು. ಸಾಯಿಬಾಬಾ ಅವರಿಗೆ ನಾನು ಕಟ್ಟಿಸಿ 14 ವರ್ಷಗಳಾಯ್ತು ಇನಾಗ್ರೇಷನ್ ಆಗಿ. ನಮ್ಮ ಮೊದಲಕ್ಕೆ JH ಪಟೇಲ್ ಅವತ್ತೇ ಬಂದವರು, ಅವಾಗ ಮುಖ್ಯಮಂತ್ರಿ. 12 ಗಂಟೆ ನೈಟು ಸಾಯಿಬಾಬಾ ಅವರೊಂದು ಹೋಮ ಅಂತ ಬಂತು. ಏನಪ್ಪ ಆಗ ಹಿಂಗಾಯ್ತಲ್ಲ ಅಂತ ನಾನು ಸುಮ್ಮನಾದೆ. ನಂದೇ ಪಟ್ ದುಡ್ಡು ತಗೊಳ್ಳಿ ಅಂತ 50,000 ತೆಗೆದು ಕೊಟ್ಬಿಟ್ಟಾರೆ. 50,000. ನಮ್ಮ ಮಲ್ಲೇಶ್ ಗೊತ್ತಿರ್ಬೇಕು ನಿಮ್ಗೆ, ರಿಟೈರ್ಡ್ ಆಗ. ಹೇಮಾವತಿ ಇದು ಹೆಂಗೆ ಸರ್, ನಮ್ಮ ಮಾವ ಮತ್ತೆ ಅವರು ದಾವಣಗೆರೆಯಲ್ಲಿ ಓದ್ಬೇಕಾದ್ರೆ ದಾವಣಗೆರೆ ಮಾವ ಅವರು ಕ್ಲಾಸ್ಮೇಟ್ಸ್. ಸ್ನೇಹಿತರೆ, ಈಗ ನಾನು ನಮ್ಮ ತುಮಕೂರಿನ ಶಿರ್ಡಿ ಸಾಯಿಬಾಬಾ ಮಂದಿರ ಒಂದು ಸ್ಥಾಪನೆ ಆಗೋದಕ್ಕೆ ಒಬ್ಬ ಮೂಲ ಕರ್ತೃ ಯಾರಂತ ನಿಮಗೆ ತೋರಿಸ್ತೀನಿ. ಅವರು ಮತ್ ಬೇರೆ ಯಾರು ಅಲ್ಲ, ನಮ್ಮ ತುಮಕೂರು ಜಿಲ್ಲೆಯ ಮಾಜಿ MP ಗಳು ಅವರೇ ನಮ್ಮ GS ಬಸವರಾಜ್ ಸರ್. ಬನ್ನಿ ಅವ್ರ ಹತ್ರ ಒಂದೆರಡು ಮಾತುಗಳು ಕೇಳ್ಬಿಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಇವತ್ತು ಗುರು ಪೂರ್ಣಿಮಾ, ಮೊದಲಿಗೆ ಗುರು ಪೂರ್ಣಿಮಾದ ಶುಭಾಶಯಗಳು ಸರ್. ಸುಮಾರು 14 ವರ್ಷಗಳಿಂದಲೂ ನಾವು ಸತತವಾಗಿ ಗುರು ಪೂರ್ಣಿಮಾನ ನಾವು ಮಾಡ್ತಾ ಇದ್ದೀವಿ. ಇದು 14ನೇ ವರ್ಷ. ಮೊದಲು ವಾರ್ಷಿಕೋತ್ಸವನ ಮಾಡಿವೋ, ಗುರು ಪೂರ್ಣಿಮಾನು ಮಾಡಿವೋ, ಅದು ಸ್ವಲ್ಪ ಹೆಡ್ ವೈಟ್ ಆಗೋದು ನಮಗೆ. ಕೇವಲ 3-4 ತಿಂಗಳಲ್ಲಿ ಬಂದ್ಬಿಡವು. ಇವತ್ತು ಸುಮಾರು ಒಂದು 50,000-60,000 ಜನ ಈಗ ಊಟ ಮಾಡೋರು. ಇನ್ನೂ 20,000 ಜನ ಈಗ ಬರ್ತಾರೆ. ರೈಲುಗಳು ಅಲ್ಲಿ ಇಲ್ಲಿ ಬರ್ತಾವಲ್ಲ, ಅವರೆಲ್ಲ ಸೇರಿ. ಅದೇನೋ ಒಂದು ಮಿರಾಕ್ಯುಲಸ್ಸು. ಸಾಯಿಬಾಬಾ ಅವರಿಗೆ ನಾನು ಕಟ್ಟಿಸಿ 14 ವರ್ಷಗಳಾಯ್ತು ಇನಾಗ್ರೇಷನ್ ಆಗಿ. ಈ 14 ವರ್ಷಗಳಿಂದಲೂ ಕೂಡ ಸಾಯಿಬಾಬಾ ಅವರಿಲ್ಲಂದ್ರೆ ಕಾಮನ್ ಮ್ಯಾನ್ ಸಾಯಿಬಾಬಾ ಅವರು. ಇವರು ಶ್ರೀಮಂತರಿಗಲ್ಲ, ಬಡವರು ಬಗ್ಗರು ಪ್ರತಿಯೊಬ್ಬರು. ಶ್ರೀಮಂತರು ಬರ್ತಾರೆ, ಎಲ್ಲರೂ ಬರ್ತಾರೆ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಈ ನಮ್ಮ ಸಾಯಿಬಾಬಾರವರು ಇಲ್ಲಿ ನೆಲೆಯೂರಿರ್ತಕ್ಕಂಥದ್ದು ವಿಚಾರ. ಸರ್, ನಿಮಗೆ ಈ ಒಂದು ಸಾಯಿಬಾಬಾ ಮಂದಿರನ ನಮ್ಮ ತುಮಕೂರಲ್ಲಿ ಯಾಕೆ ಕಟ್ಸ್ಬೇಕು ಅಂತ ಅನ್ನಿಸ್ತು? ಹಾಗೆ ಇದಕ್ಕೆ ಸ್ಫೂರ್ತಿ ಯಾರು, ಪ್ರೇರಣೆ ಯಾರು ಸರ್? ಸಾಯಿಬಾಬಾರವರ ಸ್ಫೂರ್ತಿ ಅದು ಒಂದು ಕತೆ. ನಮ್ಮ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗುರುಸಿದ್ದಪ್ಪನವರು ಒಂದ್ಸಾರಿ ಶಿರ್ಡಿಗೆ ಹೋಗ್ಬೇಕಾಗಿ ಬಂತು. ನಾನು ಕೃಷ್ಣರಾಯರವ್ರ MP ಇದ್ರು, ನಾನು MP. ಅವರು ಊಟದ ಹಬ್ಬ ಮರ್ತ್ಬಿಟ್ಟಿದ್ರು. ಅವತ್ತು ಸ್ಟ್ರೈಕು ಪಾರ್ಲಿಮೆಂಟ್ ನಲ್ಲಿ ಓಟ್ ಹಾಕ್ಬೇಕಾಗಿತ್ತು ನಾವು ಸೋಮವಾರ. ಅದು ಶನಿವಾರನೇ ಹೊರಡ್ಬೇಕಾದಂತ ಒಂದು ಪರಿಸ್ಥಿತಿ ಬಂದು, ಟ್ರೈನ್ ನಲ್ಲಿ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಅವಾಗ ಶಿರ್ಡಿಗೆ ಹೋಗ್ತಾ ಇರ್ಬೇಕಾದ್ರೆ ಇದು ನಮ್ಮ ರೈಲ್ನಲ್ಲಿ ಶಿರ್ಡಿಗೆ ಹೋಗತ್ತಂತ ಕನ್ನಡ ಮಾತಾಡ್ತಕ್ಕಂಥ ಒಂದು 50 ಜನ ನಮ್ಮ ಬೋಗಿನಲ್ಲಿ ಕುಂತಿದ್ರು. ನಮ್ದು ಸೆಕೆಂಡ್ ಕ್ಲಾಸ್ AC ನಲ್ಲಿದ್ದು. ನಾವು ಅವತ್ತು ಜಾಗ ಸಿಕ್ಕಿಲ್ಲ ಫಸ್ಟ್ ಕ್ಲಾಸ್ಗೆ. ಹೊರಗೆ ಕನ್ನಡ ಮಾತಾಡ್ತಾರೆ. ಹಿಂಗೆ ಮಾತಾಡ್ತಾ ಎಲ್ಲಿಗೆ ಹೊರಟಿದ್ದೀರಿ? ಇದು ಶಿರ್ಡಿಗೆ ಹೋಗ್ತಾ ಇದ್ದೀವಿ. ಇಳಿದು ಶಿರ್ಡಿ ಈ ದಾರಿಗೆ ಸಿಗ್ತದ ಅಂತ ನಮ್ಗೆ ಅದು ಗೊತ್ತಿರಲಿಲ್ಲ. ಹೌದು, ಕೋಪರ್ಗಾಂವ್ ಇಳಿಬೇಕಾಗ್ತದೆ. ನಾವು ಅವ್ರು ಹೇಳಿರು, ನಮ್ಮ ಗುಲ್ಬರ್ಗ ಬಿಟ್ಟ ಮೇಲೆ ನಮಗೆ ಬೇಗ ಅದು ಒಂದು ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ ನಾವು ಅಲ್ಲಿ ಇಳಿತೀವಿ ಅಂತ ಅಂದರು. ಅವಾಗ ನಮ್ಮ ಇದಕ್ಕಿದ್ದಂಗೆ ನಮ್ಮ ಕೃಷ್ಣರಾವ್ ಏನ್ ಹೇಳಿರು, ಬಸವರಾಜು ನನಗೆ ಹುಟ್ಟದ ಹಬ್ಬ ಇವತ್ತು ಮರ್ತ್ಬಿಟ್ಟಿದ್ದೀನಿ, ಏನ್ ಮಾಡೋಣಪ್ಪ ಅಂತ ಅಂದ್ರು. ನಾನು ಹೇಳಿದೆ ಅದಕ್ಕೆ ಇನ್ನು ನಾಳೆ ಭಾನುವಾರ. ಅಲ್ಲೆಲ್ಲ ಜನ ಕೇಳಿದೆ, ನಾವು ನಾಡ್ದು ಸೋಮವಾರಕ್ಕೆ ಹೋಗ್ಬೋದಲ್ಲ ಅಂತ. ಬಸ್ ಟ್ರೈನಾಗ ಹೋಗ್ತಾ ಇರ್ತಕ್ಕಂಥ ಜನ ಹೇಳಿದ್ರು. ಆಮೇಲೆ ಅವನು ಇವನು ಬಂದ, TT. ಏನಪ್ಪ ಅಂತ ಅವ್ನು ಹೇಳೋ ಹೊತ್ತಿಗೆ, ಇಲ್ಲ ನೀವು ಶಿರ್ಡಿನಲ್ಲಿ ಇವತ್ತು ಹಾಲ್ಟ್ ಆಗಿ ನೀವು ಬೆಳಗ್ಗೆ 1 ಗಂಟೆಗೆ ಇಲ್ಲಿ ಬಂದರೆ ಟ್ರೈನ್ ಬರ್ತದೆ. ನೀವು ಸೀದಾ ಹೋದ್ರೆ ಸೋಮವಾರ ಬೆಳಗ್ಗೆ 8 ಗಂಟೆಗೆ ನೀವು ಶಿರ್ಡಿ ಒಳಗಿರ್ತೀರಾ ಅಂತ ಹೇಳಿದ್ರು. ಬೆಸ್ಟ್ ಅಂತ ಹೇಳ್ಬಿಟ್ಟು ನಿಮ್ ಕೆಲಸವಾಗ್ತಿದೆ ಅಂತ ಹೇಳ್ದು ಹೋದ. ಅಷ್ಟು ಬರ್ತಿದ್ದಾಗ ಈ ಗುರುಸಿದ್ದಪ್ಪ ಅವರು ನಮ್ಮ ನಿಟ್ಟೂರ್ನವರು, ಪಕ್ಕ ಊರ್ನವರು. ನನಗೂ ಅವ್ರಿಗೂ ಪರಿಚಯನೂ ಇರಲಿಲ್ಲ, ಏನಿಲ್ಲ. ಅಲ್ಲಿ ಕನ್ನಡ ಮಾತಾಡ್ತಿದ್ರು. ರೈಲ್ವೆ ಸ್ಟೇಷನ್ ಇಳಿತಿದ್ದಂಗನೆ
ಸರ್ ನೀವು ಎಂ ಪಿ ಅಲ್ವಾ ಅಂತ ಬಂದರು. ಯಾಕ್ರಿ ನೀವು ಯಾರು ಎಂತ ಹಿಂಗೆಲ್ಲ ಕೇಳಿದ್ಮೇಲೆ, ಸರ್ ನಾನು ನಿಟ್ಟೂರ್ ಹತ್ರ ಅಂತ ಊರು, ನಾನು ಇಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೀನಿ, ನಮ್ಮ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಅವ್ರದ್ದು ಸ್ಕೂಲ್ಗಳಿದ್ದಾವೆ ಇಲ್ಲಿ ಅಂತಂದರು. ಹಿಂಗೆ ಮಾತಾಡ್ತಾ ಮಾತಾಡ್ತಾನ, ಬನ್ನಿ ಸರ್ ಯಾರನ್ನ ಬೆಂಗಳೂರು ಬಿಟ್ಟು ಇದು ಡೆಲ್ಲಿ ಬಿಡಕ್ಕೆ ಹೋಗ್ತಾ ಇದ್ದ, ಅದು ಕಳಿಸಿದ್ದೀವಿ, ಯಾರು ಸಿಕ್ಕಿಲ್ಲ, ಯಾವ ಎರಡು ಖಾಲಿ ಆಗ್ತಾವೆ ಇಲ್ಲಿ ಅಂತವ್ರೆ, ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು, ಅವ್ರಿಗೆ ನಿಮ್ಮ ಸೀಟ್ ಹೇಳ್ಬೇಕು ಸರ್, ಸೀಟ್ ಕೊಡಿಸಿ ಬಂದೆ ಅಂದರು. ಆಯ್ತಪ್ಪ ಅಂದಮೇಲೆ ಸೀಟಾಗಿ ಹೋದು ಶಿರಡಿನಲ್ಲಿ ಐ ಬಿಗೆ ಹೋದು. ಅದು ಐ ಬಿ ಅವಾಗ ಈಗಿಲ್ಲ, ಅವೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಐ ಬಿಗೆ ಹೋದಾಗ ನಮ್ಮ ಮೊದಲಕ್ಕೆ ಜೆ ಎಚ್ ಪಟೇಲ್ ಅವತ್ತೇ ಬಂದವ್ರೆ, ಅವಾಗ ಮುಖ್ಯಮಂತ್ರಿಗಳು. ಅರೆ ಇದೇನಪ್ಪ ಅಂತ ನನ್ನ ಮಾತಾಡಿಸ್ತಾ ಇದೆ, ಬರೆಯ ಏನು ನೀನು ಬಂದ್ಬಿಟ್ಟಿದ್ಯಾ ಅಂದರು. ನಾಸ್ತಿಕರೇ ಬಂದಾಗ ಆಸ್ತಿಕರು ಬರ್ಬಿಡ್ತಾ ಇದ್ದೀವಿ ನಮ್ಮ ಮನಸ್ಸಿಗೆ, ಏನು ನಾಸ್ತಿಕರು ನೀವು ಬಂದಿದ್ದೀರಲ್ಲ ಅಂತ. ಗೊತ್ತಲ್ಲ ಜೆ ಎಚ್ ಪಟೇಲ್ ಕತೆ ನೋಡಯ್ಯ, ಆ ಶ್ಯಾಮ್ನೂರು ಶಿವಶಂಕರಪ್ಪ ನೀವು ಬರಲೇಬೇಕು ಶಿರಡಿಗೆ ಅಂತ ಹೇಳಿದ್ರು, ಬಂದಿದ್ದೀನಿ. ನಾವು ಅವರೊಂದು ರೂಮ್ನಾಗ ಅವರೇ, ನಾನೊಂದು ರೂಮ್ನಾಗ ಇದ್ದೀನಿ. ಎಲ್ಲ ಆಯಿತು ಅಂತ ಹಿಂಗೆಲ್ಲ ಹೇಳಿದ್ರು, ಮಾತಾಡಿದ್ರೆಲ್ಲ ಆಯಿತು. ನಮ್ಗೂ ಅಲ್ಲೇ ರೂಮ್ ಕೊಟ್ಟರು, ಎಲ್ಲ ಬಂದರು, ಒಳ್ಳೆ ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ ಅವತ್ತು ಸಾಯಂಕಾಲ 6 ಗಂಟೆಗೆ ದೇವಸ್ಥಾನಕ್ಕೆ ಹೋದವು, ಶಿರಡಿ ಟೆಂಪಲ್. ನಾವು ಎದ್ದಿದ್ದ ಗೆಸ್ಟ್ ಹೌಸ್ಗೂ ನಾಲ್ಕು ಕೇವಲ ಒಂದು 100 ಮೀಟ್ರು. ಹೋಗ್ಬೇಕಾದ್ರೆ ದರ್ಶನ ಆಯಿತು, ಸ್ಪೆಷಲ್ ದರ್ಶನ ಮಾಡಿಸಿರು, ಎಲ್ಲ ಆಯಿತು. ಹೋಗಿ ಕುತ್ಕೊಂಡು ಹಿಂಗೆ ಬೆಂಚ್ಗೆಲ್ಲ ಹಾಕಿದ್ರಲ್ಲ ಒಂದು ಬ್ರಿಡ್ಜ್ ಹತ್ರ, ಬಿಟ್ಟಿಗೆ ನಾನು ಒಬ್ಬನೇ ಕುಂತಿದ್ದೆ. ಅವ್ರು ನಮ್ಮ ಕೃಷ್ಣ ನಾಳೆ ಸಾಕಾಯ್ತು ಅಂತೇಳಿ ನಮ್ಮ ರೂಮ್ನ ರೆಸ್ಟ್ ತಗೊತಿದ್ರು. ಅವ್ರು ಯಜಮಾನ್ರು ಬಂದರು, 100 ರೂಪಾಯಿ ಅದೇ ಅಂದರು. ಅವಾಗ ನಾನು 10 ರೂಪಾಯಿ ಇತ್ತು ಕೊಟ್ಟೆ, 2 ರೂಪಾಯಿ ದಕ್ಕೋ ದೇಕೋ ಅಂತ. ನಾನು ಆಮೇಲೆ ಇಂಗ್ಲೀಷ್ನ ಶುರು ಮಾಡ್ರು, ಐ ವಾಂಟ್ ಓನ್ಲಿ 2 ರೂಪೀಸ್. ಬೆಳಗಾಯ್ತಾರ ಯಾಕಂದ್ರೆ ಇವ್ರು ಇನ್ನೊಬ್ರು ಬಂದರು, ಅವ್ರು ಹಂಗೆಲ್ಲ ಹೆಚ್ಚು ತಗೊಳಲ್ಲ, ನಾನು ಹತ್ತೈತೆ ಕೊಡಿ ಅಂದ್ಬಿಟ್ಟು ಚೇಂಜ್ 2 ರೂಪಾಯಿ ಕೊಟ್ಟು 8 ರೂಪಾಯಿ ಹಂಗೆ ಹಿಂದಕ್ಕೆ ವಾಪಸ್ ಕೊಟ್ಟರು, 10 ರೂಪಾಯಿ ಇಸ್ಕೊಂಡ್ರು. 2 ನಿಮಿಷ ಇಬ್ಬರು ಇರೋದು ಬೇಡಪ್ಪ, ಇಬ್ರು ಇಲ್ಲ, ಸುತ್ತ ನೋಡ್ತೀವಿ ಎಲ್ಲಪ್ಪ ಹೊರಟೋಗ್ಬಿಟ್ರು. ಆಮೇಲೆ ಅವ್ರ್ಯಾರೋ ಬಂದವರು, ಏನು ಹಿಂಗಾಯ್ತಲ್ಲ ಅಂದೆ. 1,000 ಒಂದೊಂದು ಸಾರಿ ಅವ್ರ ಅದೃಷ್ಟ ಇದು ಬರ್ತಾರೆ, ನೀವು ಅದೃಷ್ಟವಂತರು ಇವತ್ತು ಬಂದಿದ್ದೀರಾ, ನಿಮಗೆ ಸಾಯಿಬಾಬಾ ಅವ್ರು ಇವತ್ತು ದರ್ಶನ ಕೊಟ್ಬಿಟ್ಟವ್ರೆ, ನಿಮ್ಗೆ ಎತ್ತಿದ ಕೈ ಆಗ್ತಿದ್ದ ಮೇಲೆ ಹಂಗೆ ಹಿಂಗೆ ಅಂತ ಏನೋ ಹೇಳಿದರು. ನಾನು ಏನಪ್ಪ ಹಿಂಗಾಯ್ತು ಅಂತಾನ ಕೃಷ್ಣಾರ್ಗೆ ಹೇಳಲಿಲ್ಲ, ಯಾಕಡೆ ಬೆಲೆ ಹೇಳ್ಬಾರ್ದು ಅಂತಾನ. ಅವ್ರು ಏನೋ ತಿಳ್ಕೊಳ್ತಾರೆ, ಅವ್ನು ಮೂಢನಂಬಿಕೆ ಇದ್ದ, ಅವನು ಸ್ವಲ್ಪ ಆರ್ಥೋಡಾಕ್ಸ್ ಮನಸ್ಸನ್ನೇ. ನಾನು ಹೇಳೋಕೆ ಹೋಗಲಿಲ್ಲ, ಸುಮ್ಮನೆ ಇದ್ದೆ. ವಾರಕ್ಕೊಂದಿನ ಸಾಟರ್ಡೆ ಹೋಗಿವೆ, ಸಂಡೇ ಅಲ್ಲಿದ್ದೆಲ್ಲ ಮೀಟಿಂಗ್ ಮಾಡಿ ಅವತ್ತು ನೈಟೇನೆ ಸೀದಾ ಡೆಲ್ಲಿ ಹೊರಟೋಗ್ಬಿಡಿವಿ. ನಮಗೆ ಟ್ರೈನಾಗ ಕುಂತ್ಬಿಟ್ರೆ ಬೆಳಿಗ್ಗೆ 10 ಗಂಟೆಗೆ ಹೋಗ್ಬಿಡಿವೆ. ಹಿಂಗೆ ಆಯಿತು. ಒಂದು ನೈಟು ಅಲ್ಲಿ ಗೆಸ್ಟ್ ಹೌಸ್, ಒಳ್ಳೆ ರಾಯಲ್ ಗೆಸ್ಟ್ ಹೌಸ್ ಕೊಟ್ಟಿದ್ರು. ನನ್ನ ಕೊಲೀಗನೇ ಚೀಫ್ ಮಿನಿಸ್ಟರ್, ಅವಾಗ ನಮ್ಮಲ್ಲಿ MP ಇದ್ದರು, ಚೀಫ್ ಮಿನಿಸ್ಟರ್ ಆಗಿದ್ರು ಅವರು. ಅವಾಗ ಒಳ್ಳೆ ಇದು ನಮ್ಮ ನೈಜಾಮ್ ಒಂದು ಗೆಸ್ಟ್ ಹೌಸ್, ಅದು ಆಗಿನ ಕಾಲದಲ್ಲಿ, ಅದು ಸರ್ಕಾರದ ಗೌರ್ಮೆಂಟ್ ಗೆಸ್ಟ್ ಹೌಸ್ ಆಗಿತ್ತು. 12 ಗಂಟೆ ನೈಟು ಸಾಯಿಬಾಬಾ ಅವರೊಂದು ಹೋಮ ಅಂತ ಬಂತು. ಏನಪ್ಪ ಆಗ ಹಿಂಗಾಯ್ತಲ್ಲ ಅಂತ ನಾನು ಸುಮ್ಮನಾದೆ. ಇನ್ನೊಂದು 2 ಡೇಸ್ ಬಂದಿರ್ತೀವಿ, ನಾನು ತುಮಕೂರಿಗೆ ಬಂದೆ, ಅದೇ ಹೋಮು. ಆಮೇಲೆ ಇದೇನೋ ಆಯಿತು ಅಂತನ ಹೀಗೆ ಬಂದಮೇಲೆ ಒಂದಿನ ನನಗೆ ಹೇಳೇ ಬಿಟ್ರು, 2 ಸಾರಿ ನಿನಗೆ ನಾನು ಗುರ್ತು ತೋರಿಸೋದು, ನೀನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಡ್ಲಿವ, ಸಾಯಿಬಾಬಾ ದೇವಸ್ಥಾನ ಕಟ್ಟು ಅಂತ ಹೇಳ್ತಾ ಇದ್ದೀನಿ ಅಂತ. ಆಯಿತು. ಅವಾಗ ಸೈಟ್ ಹುಡುಕಾಡ್ಬೇಕಲ್ಲ, ಯಾರಿಗೂ ಹೇಳಿಲ್ಲ ನಾನು. ಇಲ್ಲ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಕೇಳಿದೆ, ಅಲ್ಲೊಬ್ಬ, ಇದು ಒಂದು ಆ ಕಡೆದು ಕೋಆಪರೇಟಿವ್ ಡಿಪಾರ್ಟ್ಮೆಂಟು, ಈ ಕಡೆದು ಕಮರ್ಷಿಯಲ್ ಡಿಪಾರ್ಟ್ಮೆಂಟು. ಆ ಕೋಆಪರೇಟಿವ್ ಡಿಪಾರ್ಟ್ಮೆಂಟನ್ನು ಸಾಬ್ರು ಡೆಪ್ಟಿ ರಿಜಿಸ್ಟ್ರಾರ್ರು, ಏನೋ ಸಾಬ್ರೆ ಅಂದೆ. ಅಯ್ಯೋ ನಾವು ಅಲ್ಲಿ ಒಳ್ಳೆ ಬಿಲ್ಡಿಂಗ್ನಾಗ ಇದ್ದೀವಿ, ನನಗೆ ಇದಾಗೋದಿಲ್ಲ, 10 ಅಡಿ 15 ಅಡಿ ಗುದ್ರುಗಳು ಇದೇ ಮಾಡೋದು, ನಿಮಗೆ ಬೇಡ ಅಂತ ಇವ್ರಿಗೆ ಬರ್ಕೊಟ್ಬಿಡ್ತೀನಿ, ನಮಗೆ ಬರ್ಕೊಟ್ಬಿಟ್ಟ. ಏನೋ ಸಾಯಿಬಾಬಾ ಟೆಂಪಲ್ ಕಟ್ಟಿಸ್ತಾರೆ ಅಂತ ಇವ್ರಿಗೆ ಕೊಟ್ಬಿಡಿ. ಇವರು ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ನವ್ರಿಗೆ ಬಂದೆ, ಏನಪ್ಪ ಅಂದೆ. ಅವ್ರು ನನಗೆ ಭಾಳ ಬೇಕಾದವರು, ಅವರು ಇಲ್ಲ ಸರ್ ನಮ್ಮ ಕೈಲಾಗಲ್ಲ ಸರ್, ನೀವೇ ಬರ್ಸ್ಕೊಳ್ಳಿ ದೇವಸ್ಥಾನ ಕಟ್ಟಿ ಅಂದರು.
ನಾನು ದುಸ್ಸಾಹಸ ಮೈಂದು ಇದಾಗ ಬರ್ಸ್ಕೊಂಬಿಟ್ಟು ಏನಿಲ್ಲ ಪುಕ್ಕಟೆ ಬರ್ಕೊಟ್ರು. ಸರ್ಕಾರದ ಸರ್ಕಾರಿ ಜಾಗ ಇದು ಕೆರೆ ಆಗ್ಲಲ್ವಾ, ಪುಕ್ಕಟೆನೆ ಕೊಟ್ಟರು. ನಾಮಿನಲ್ಲಾಗಿ ಅದೆಂಥದ್ದು ಇದು ಕಂತನಾಗಿ ಎಲ್ಲ ಒಟ್ಟು 2,500 ರೂಪಾಯಿ ಒಂದು ಸೈಟ್ಗೆ ಕಟ್ಟಿಸ್ಕೊಂಡ್ರೆ ಅಷ್ಟೇ, ಕಿಮ್ಮತ್ತು ಅಂತ ಆಯಿತು. ಆಮೇಲೆ ನಾನು ಇನ್ನು ಶುರು ಮಾಡಿದೆ ಹಂಗೆ ಹಿಂಗೆ ಅಂತ ಮಾಡಿ, ಆಮೇಲೆ ಒಂದಿನ ತಿರ್ಗಾ ಕನಸಲ್ಲಿ ಹೇಳಿರು, ಕೈ ಹಾಕಪ್ಪ, ಯಾಕೋ ಹಿಂದೂ ಮುಂದೆ ನೋಡ್ತೀಯ, ನಾನು ಇಲ್ವಾ ಅಂದರು. ನೀನು ಕೈ ಹಾಕೋ, ನಾನು ಇಲ್ವಾ, ಯಾಕೆ ಹಿಂದೂ ಮುಂದೆ, ದಟ್ ಅದೇ ಬರ್ತಾಯಿದೆ ಅಂದರು. ಅಂತಾಗ ಅದೇ ನಮ್ಮ ವೀರೇಶಾನಂದ ಸ್ವಾಮಿಗಳು, ರಾಮಕೃಷ್ಣಾಶ್ರಮ ಮಠ, ವೀರೇಶಾನಂದ ಸ್ವಾಮಿಗಳು ಅವ್ರಿಗೆ ಹೇಳಿದೆ ಬನ್ನಿ ಅಂತಾನ. ಈ ಮೂಲದಲ್ಲಿ 18 ಅಡಿ ಆಳ, ನಾವಿಬ್ರು ಕಾಣ್ತಾ ಇಲ್ಲ. ಅದ್ಯಾರಿಂದ 3 ಜನ 5 ಜನ ಕುಂತ್ಕೊಂಡು ಒಳಗಡೆಗೆ ಮೆಟ್ಲು ಮಾಡ್ಕೊಂಡು ನಿಧಾನಕ್ಕೆ ಒಂದು ಹಗ್ಗನೂ ಹಾಕಿ ನಿಧಾನಕ್ಕೆ ಇಳ್ಕೊಂಡು ಒಳಗಡೆ ಪೂಜೆ ಮಾಡಿಸ್ತಾರೆ. ಅದಕ್ಕೆ ದೇವ್ರ ಮೂಲಕ ಮಾಡ್ಬೇಕಲ್ಲ, ಪೂಜೆ ಮಾಡಿಸ್ತಾ ಆಯಿತು. ಬಸವನ ಜಯಂತಿ ಅವತ್ತು ಶುರು ಮಾಡಿಸಿದ್ಮೇಲೆ ಆಯಿತು. ಯಾರೋ ಒಬ್ಬ ಭಕ್ತ ಬಂದ, ಸ್ವಾಮಿ ದೇವಸ್ಥಾನ ಕಟ್ಟಿಸೋಕೆ ಮಾಡಿದ್ದೀರಾ ಅಂದ. ಕಣೆ ಹಂಗೆಲ್ಲ ಮಾಡಿದ್ದೀವಿ, ಹಿಂಗೆ ಆಗೈತಪ್ಪ ಅಂತಂದು. ನಂದೇ ಪಟ್ ದುಡ್ಡು ತಗೊಳ್ಳಿಂತಾನ 50,000 ತೆಗೆದುಕೊಂಡ್ಬಿಟ್ಟಾರೆ. 50,000 ನನಗೆ ಬೇಕಾದರನ್ನೇ ತಗೊಳ್ಳಿ, ನಂದಾಗಿ ತಗೊಂಡ್ಬಿಡಿ ತಗೊಂಡು ನಾನು ಅವತ್ತೇ ಬ್ಯಾಂಕ್ ಅಕೌಂಟ್ ಮಾಡಿದೆ, ಓಪನ್ ಮಾಡಿದೆ, ಸ್ಟಾರ್ಟ್ ಆಯಿತು. ಇವು ಬಿಲಿಮಿ ನಾಟು ಇವ್ರಿಗೂ ಕೊಟ್ಟು ಒಂದು 6 ತಿಂಗಳೊಳಗಾಗಿ ಒಂದು 3 ಕೋಟಿ ರೂಪಾಯಿ ಬಂತು. ಅವರು ಬಂದಾರಲ್ಲ, ಸಾಯಿಬಾಬಾ ಕಟ್ಬೇಕಪ್ಪ ಅನ್ನೋದು ಹಿಂಗೆಲ್ಲ ಮಾಡಿಸಿದಾಯ್ತು. ಆಮೇಲೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಇದೆಲ್ಲ ಫಿಲಪ್ ಮಾಡ್ಬೇಕಲ್ಲ, ಏನು ಮಾಡೋದು ಅಂತ. ನಮ್ಮ ಮಲ್ಲೇಶ್ ಗೊತ್ತಿರ್ಬೇಕು ನಿಮಗೆ, ಇಂಜಿನಿಯರ್ ಆಗಿದ್ದರು, ರಿಟೈರ್ಡ್ ಆಗಿದ್ದಾರೆ. ಹೇಮಾವತಿ ಇದು ಹೆಂಗೆ ಸರ್, ನಮ್ಮ ಮಾವ ಮತ್ತೆ ಅವರು ದಾವಣಗೆರೆಯಲ್ಲಿ ಓದ್ಬೇಕಾದ್ರೆ ದಾವಣಗೆರೆ ಮಾವ ಅವರು ಕ್ಲಾಸ್ಮೇಟ್ ಸರ್. ಕರೆಕ್ಟ್. ಅವರೇ ನನಗೆ ಇಲ್ಲಿ ಬಾಡಿಗೆ ಮನೆ ಕೊಡ್ಸಿದ್ರು. ಭಾರಿ ಇಂಟೆಲಿಜೆಂಟ್, ಇಲ್ಲೇ ಓಡಾಡ್ತಿದ್ರು ಆಗ್ಲೇ, ಮನೆಗೆ ಹೋಗಿರ್ಬೇಕು. ಆಮೇಲೆ ಮಲ್ಲೇಶ್ ಹಿಂಗ್ ಮಾಡ್ಬೇಕಲ್ಲಪ್ಪ, ಒಂದು ಡಿಸೈನ್ ಕೊಡು ಒಂದೇ, ಹೆಂಗ್ ಮಾಡ್ತೀರಾ ಅಂದ್ರು. ನಾನು ಹೇಳ್ದೆ, ನೋಡಪ್ಪ 120 ಫೀಟ್ ಉದ್ದ ಇರಬೇಕು, ಒಂದು 60 ಫೀಟು ಅಗಲ ಇರಬೇಕು, ಆ ಬಿಲ್ಡಿಂಗ್ ಕಟ್ಟಬೇಕು. ಮೇಲೆ ಗೋಪುರ, ಮುಂದ್ಗಡೆಗೆ ಈ ಥರ ಸಾಯಿಬಾಬಾ ಅದು ಟೂಂಬು, ಆ ಟೂಂಬಿನ ಕೆಳಗಡೆಗೆ ಸಾಯಿಬಾಬಾ ಸ್ಟ್ಯಾಚ್ಯೂ ಇರಬೇಕು, ದೊಡ್ಡ ಕಾಂಪೌಂಡ್ ಇರಬೇಕು. ಇವೆಲ್ಲ ಥರದ್ದೆಲ್ಲ ಡಿಸೈನ್ ಕೊಟ್ಟೆ ಮಾಡಿಸಿದ್ರು. ಅವ್ರು ಯಾರು ಆರ್ಕಿಟೆಕ್ಟ್ ಹತ್ರನೆಲ್ಲ ಮಾಡಿಸಿ ತಂದರು. ಅವ್ರನ್ನ ಕರ್ಕೊಂಬಂದೆ. ಅದೇ ವೀರೇಶಾನಂದ್ರ ಸ್ವಾಮಿಗಳನ್ನೇ ಕರ್ಕೊಂಬಂದು ಗುದ್ಲಿ ಪೂಜೆ ಮಂಗಳವಾರ ಶುಭ ಅಂತ ನಾವು ಬಡವ ಜನ ಮಠ ಬದಲ ಇದು ಬಸವಣ್ಣವ್ರು ಹುಟ್ಟಿದ ಬಸವ ಜಯಂತಿ, ಬಸವಣ್ಣವ್ರು ಹುಟ್ಟಿದ ದಿನಕ್ಕೆ ಲೆಕ್ಕೆಲ್ಲ ಹೋಗೈತೆ ಅಂತೇಳಿ ಫೌಂಡೇಶನ್ ಹಾಕ್ದೆಲ್ಲ ಮಾಡ್ದು. ಅವತ್ತಿನ ಬೆಳಗ್ಗೆನೆ ಕೆಲಸ ಶುರು ಮಾಡ್ಬೇಕಲ್ಲ, ಮನ್ಯಾಗ ಕರ್ಕೊಂಬಂದು ತೆಗೆದ ಪಾಯನ ಅಂತ ಹೇಳಿದೆ. ಹತ್ತು ಕಡೆಗೆ ದೇವಸ್ಥಾನಗಳಿಗೆಲ್ಲ ಬಿಟ್ಕೊಂಡು ಮಾಡಿಸ್ತಾ ಏನೋ ನಡೆದು ಹೋಯ್ತದ. ನೋಡಿ ಸರ್, ಅವತ್ತಿನಿಂದ ಇವತ್ತಿನವರೆಗೂ ಈ ಒಂದು ಕಾರ್ಯ ಅಷ್ಟೇ ಸುಗಮವಾಗಿ ನಡೀತಾ ಇದೆಯಲ್ಲ, ಅದು ನಿಮ್ಮ ಒಂದು ಸಾರಥ್ಯದ. ಅಲ್ಲ, ಒಬ್ಬರಿಗೆ ಒಂದು ಮೂಗ್ನೋವು ಕಾಣಲಿಲ್ಲ ಯಾರಿಗೂನು. ಒಂದೇ ಒಂದಿಷ್ಟು ಒಂದು ಡ್ರಾಪ್ ಬ್ಲಡ್ ಬಿದ್ದಿಲ್ಲ ಯಾರಿಗೂನು. ಅಷ್ಟು ಚೆನ್ನಾಗಿ ನಡೆದೋಯ್ತು, ಎಲ್ಲ ಆಯ್ತು. ಅಲ್ಲ ಆರ್ಕಿಟೆಕ್ಟ್ ಅವ್ರು ಪರಮೇಶ್ ಈಗಲೂ ಯಾರು ಕೇಳ್ತಾರೆ, ಇದು ಈಚೆಗೆ 5 ಅಡಿ 10 ಅಡಿಗೆ 5 ಅಡಿ ಇರಬೇಕು, ಅವಿದ್ದಾಗ ಜಂಪ್ ಆಗಲ್ಲ ಅಂತೇಳೆಲ್ಲ ಮಾಡಿಸಿದ್ರು. ಯಾರೋ ಹಟ್ಟಿಗೆ ಬಂದು ಇಂಜಿನಿಯರು ಡಿಸೈನ್ ಕೊಟ್ಟಿದ್ದು ಅಂದರು, ಮಲ್ಲೇಶ್ ಅಂತ ಅಂದರೆ. ಅವ್ರೇನು ಮಾಡ್ತಾರೆ ಅಂತಂದ್ರು. ಅವರು ಪಾಪ ದುರಾದೃಷ್ಟ ನತದೃಷ್ಟ, ತನ್ನ ವಿದ್ವತ್ತ ತೋರಿಸ್ಕೊಳ್ದಲ್ಲೇ ಅಸಿಸ್ಟೆಂಟ್ ಇಂಜಿನಿಯರ್ ಆಗೋರು ಅಷ್ಟೇ. ಇನ್ನೂ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಗಿರಲಿಲ್ಲ, ಬರೀ ಅಸಿಸ್ಟೆಂಟ್ ಇಂಜಿನಿಯರು. ಅವ್ರ ಜೊತೆ ಇರೋರೆಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಸೂಪರ್ ಇಂಜಿನಿಯರ್ಗಳಾಗ್ಯಾರ. ಆಯಿತು, ನಮ್ಮ ದುರಾದೃಷ್ಟ ಅಂದರು. ಬಂದರು, ಅವರೇ ಸೂಪರ್ವಿಷನ್ ಮಾಡ್ತಾಯಿದ್ರು. ಆಯಿತು ಅಂತ ನಮ್ಮ ಸ್ನೇಹಿತರೊಬ್ಬರು, ನಿಮ್ಗೆ ಹೆಸರು ಕೇಳಿದ್ದೀರೋ, ಅವರು ಪಬ್ಲಿಕ್ ಸರ್ವಿಸ್ ಕಮಿಷನ್ ಚೇರ್ಮನ್ ಆಗ್ಬಿಟ್ರು. ಅವನು ಶೆಡ್ಯೂಲ್ ಕಾಸ್ಟ್ ಲೆಫ್ಟ್ ಹ್ಯಾಂಡು,
ನನಗೆ ಭಾಳ ಬೇಕಾದ ಅವನಿಗೆ ಭಾಳ ಸಹಾಯ ಮಾಡಿದ್ದೆ. ಹಾ ಸರ್. ಅವನಿಗೆ ಅಲ್ಲಿ ಜಾಗ ಆಗ್ಬಿಡ್ತು. ಅವನು ಒಂದಿಷ್ಟು ನಂದು ಒಂದಿಷ್ಟು ಕೊಡುಗೆ ಐತೆ ಚೀಫ್ ಮಿನಿಸ್ಟರ್ ಆಗ್ಬೇಕು, ಇವನು ಪಬ್ಲಿಕ್ ಸರ್ವಿಸ್ ಚೇರ್ಮನ್ ಆಗ್ಬೇಕಾದ್ರೆ. ಅವಾಗ ನಮ್ಮ ಇವರು ಕೃಷ್ಣ ಅವರು ಹಾ, ಎಸ್.ಎಂ. ಕೃಷ್ಣ ಅವರು ಚೀಫ್ ಮಿನಿಸ್ಟ್ರು ಹಾ ಸರ್. ಮಾಡಿ ಸರ್ ಅವ್ನು ಎಡಗೈನ ಒಂದು ಕ್ರೆಡಿಟ್ ಬಂದಿದೆ ನಿಮಗೆ ಅಂತ ಹೇಳಿದೆ. ಅವ್ನು ಯಾವ ಡಿಸ್ಟಿಕ್ನದೇ ಅಂದರು. ಅವ್ನು ಹೇಳಿದೆ ಅವನು ರಾಯಚೂರಿನವನು ಸರ್ ಅಂದೆ, ರಾಯಚೂರಿನವನು. ಆಮೇಲೆ ಅವನಿಗೆ ಗೊತ್ತಾಯ್ತು, ಹಿಂಗೆ ಮಾತಾಡ್ಬೇಡ ನೋಡಪ್ಪ, ನಾನು ಲಂಚ ಕೇಳೋನಲ್ಲ ಸರ್, ಹಿಂಗಾಗಿದೆ, ದೇವಸ್ಥಾನ ಕಟ್ಟಿಸ್ತಾ ಇದ್ದೆ, ದುಡ್ಡಿಲ್ಲ, ಏನಾರ ಮಾಡಿ ನಾವು ಹೇಳಿದವ್ರಿಗೆ ನಾವು ಕೊಟ್ಟರೆ ಏನಾರ ಮಾಡ್ತೀವಿ ಅಂದೆ. ನೀವಿಬ್ರು ಸೇರಿ ಒಂದಿಷ್ಟು ಕೊಡ್ಸಾಯ ನಮಗೆ ಅಂದೆ. ಇಬ್ರು ಆನೆಸ್ಟೇ, ಒಬ್ಬನು ಆನೆಸ್ಟು, ಇವರು ಆನೆಸ್ಟು. ಸರ್ ನಾನು ಲಂಚ್ಗೋರಲ್ಲ, ಒಂದು ಸಾಯಿಬಾಬಾ ಟೆಂಪಲ್ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ, ಇದಕ್ಕೆ ಎಲ್ಲೂ ದುಡ್ಡು ಬರೋದಲ್ಲ, ಹಿಂಗೆ ಮಾಡ್ಕೋಬೇಕು ಅಂತ. 80 ಲಕ್ಷ ಬಂತು. ಕಾಮನೆಗೆಲ್ಲ ಮಾತಾಡ್ಕೊಂಡೇ ಕೊಟ್ಟರು. 80 ಲಕ್ಷ ಆಯಿತು. ಅದ್ರ ಮೇಲೆ ಅದು ಹೆಂಗೆ ಒಂದು ನಡೆದು ಹೋಯ್ತಂತ. ಟೆಂಪಲ್ಲು ಆಯಿತು, ಅದು ಆಯಿತು, ಇನಾಗ್ರೇಷನ್ ಆಯಿತು, ಎಲ್ಲ ಆಯಿತು. ಅದ್ದೂರಿಯಾಗಿ ಎಸ್.ಎಂ. ಕೃಷ್ಣ ಅವ್ರು ಕರ್ಕೊಂಬಂದು ಮಾಡಿಸ್ಬಿಟ್ಟೆ. ಆ ಥರ ಆಗಿ ಇನ್ನೊಂದು ನಡೆದಾಯಿತು, ಸಾಯಿಬಾಬಾ ಮಂದಿರ ಆಯಿತು. ಬಟ್ 80 ಲಕ್ಷಕ್ಕೆ ಆಗಲಿಲ್ಲ, ಒಂದು ಶೇಪಿ ಬಂತು. ಆಮೇಲೆ ಮುಂದೆ ಮಾಡ್ಕೋಬೇಕಾದ್ರೆ ಇನ್ನೊಂದು 30-40 ಲಕ್ಷ ಮಾಡ್ದವು. ಎಲ್ಲ ಒಂದು 3 ಕೋಟಿ ರೂಪಾಯಿ ಆಯಿತು. 3 ಕೋಟಿ ರೂಪಾಯಿ ಅವತ್ತಿನ ರೇಟ್ ಹಿಂದ್ಗಡೆ. ಅಲ್ಲ ಜಾಸ್ತಿ ಆಯ್ತು ರೀ. ಈಗ 16-18 ವರ್ಷ ಆಗಿತ್ತು. ಅದೇ ಗೋಮಾಳ ಬೀಳಪ್ಪ ಅವರು ಏನಾಗವ್ರಿಗೆ ಗೊತ್ತಿಲ್ಲ, ಅವಾಗ ರಿಟೈರ್ಡ್ ಆದ್ರು ಅವರು. ನೋಡಿ ಸರ್, ಅವಾಗಿಂದ ಇವತ್ತಿನವರೆಗೂ ನಾನಿಲ್ಲಿ ನಮ್ಮ ಒಂದು ಸಾರ್ವಜನಿಕರನ್ನ ಕೇಳಿದೆ, ನಮಗೆ ಒಂಥರ ಶಿರ್ಡಿಯಲ್ಲಿ ಹೋಗಿ ಹೇಗೆ ದೇವಸ್ಥಾನ ನಾವು ನೋಡ್ತೀವಿ ಅದೇ ರೀತಿ ನಮಗೆ ಇಲ್ಲಿ ಅನುಭವ ಆಗ್ತಾ ಇದೆ. ಇದಕ್ಕೆಲ್ಲ ನಮ್ಮ GS ಬಸವರಾಜ್ ಸರ್ ಕಾರಣ ಅಂತ ಹೇಳಿದ್ರು ಸರ್ ಇಲ್ಲಿ ಪಬ್ಲಿಕ್ ಅಲ್ಲಿ. ಅದಕ್ಕೋಸ್ಕರನ ನಾನು ಯಾಕೆ ಫ್ರಾಂಕ್ ಆಗಿ ಹೇಳ್ತೀನಿ, ಲಂಚ ಹೊಡೆದಿದ್ದಲ್ಲ ಏನಲ್ಲ. ಯಾರಾಗ ಏನು ಹಿಂಗೆ ಹೇಳ್ತೀರ ಸರಿನಾ ಅಂದರು. ಲಂಚ್ ಎಲ್ಲ ಯಾರು ಗುಡ್ ವಿಲ್ ಕೊಟ್ಟರು, ತೊಗೊಂಡೋಗಿ ಬಂತದ್ದು ಹಾಕಿದ್ದೀನಿ ನಾನು ನಿಮ್ಮ ಚಿಕ್ಕಪ್ಪ ಹಂಗೆ ತಗೊಂಬಂದು ಪೈಟು ಅದಕ್ಕೆ ಹಾಕಿ ಇವತ್ತು ನಾವು ಮಾಡಿದ್ದೀವಿ. ಅತ್ಯುತ್ತಮವಾಗಿರ್ತಕ್ಕಂಥ ಬಿಲ್ಡಿಂಗ್. ಎಲ್ಲರೂ ಹೇಳ್ತಾರೆ ಸ್ಟ್ರಕ್ಚರಲ್ ಡಿಸೈನ್ ಯಾರು ಅಂತ, ಇವನೇ ನಮ್ಮ ಫ್ರೆಂಡು ಮಲ್ಲೇಶ್ನೇ. ಅವ್ನು ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್. ಆಂಧ್ರದಲ್ಲಿ ಭಾರಿ ಇಂಜಿನಿಯರ್ ಇವನಿಗೆ. ಯಾವುದೇ ಒಂದು ಡ್ಯಾಮ್ ಹೆಚ್ಚು ಕಮ್ಮಿ ಆದ ಇವನ್ನೇ ಕರ್ಕೊಂಡು ಹೋಗ್ತಾರೆ. ಡಿಸೈನ್ ಎಲ್ಲ ಎತ್ತಿದ ಕೈ. ಹಿಂಗಾಗಿ ನಡೀತಾ ಇದೆ. ಒಂದು ಸ್ಟ್ಯಾಚ್ಯೂ ಹೋಗ್ಬೇಕು ಅಂತ ನಾನು MP ಆಗಿದ್ದಾಗ ರಾಜಸ್ಥಾನಕ್ಕೆ ಹೋಗ್ಬೇಕು, ಜೈಪುರಕ್ಕೆ. ಇಲ್ಲಿ ಅಲ್ಲಿ ಮಧ್ಯಾಹ್ನ 12 ಗಂಟೆ ಕುಂತ್ಕೊಂಡ್ಬಿಟ್ರೆ 2 ಗಂಟೆ 3 ಗಂಟೆ ಹೊಟ್ಟೋದು. ಏನಾರ ಒಂದು 6ರಿಂದ 8 ಗಂಟೆ ಜರ್ನಿ ಜೈಪುರಕ್ಕೆ ಹೋಗೋದು. ಅಲ್ಲಿ ಸ್ಥಪತಿ ಒಂದೊಬ್ಬ ಇವರು ಸಿಕ್ಕಿದ್ರು. ಅಲ್ಲಿ 2 ವೆರೈಟಿ ಜನ. ಈ ಡ್ವಾರ್ಫ್ ಅಂಡ್ ಐತು ಅಂತ 4 ಅಡಿ ಒಂದು ಮಕ್ಕಳು ಅವರಿದ್ರು. ಇನ್ನೊಬ್ರು 6 ಅಡಿ ಎತ್ತಿದ್ದವರು. 6 ಅಡಿ ಎತ್ತಿದ್ದ ನನ್ನ ಯಜಮಾನ ಅವರೆಲ್ಲ ಸೇರ್ಕೊಂಡು ನಾವು ಡಿಸೈನ್ ಕೊಟ್ಟೆ, ಹಿಂಗೈತಪ್ಪ ಒಂದು ಸಾಯಿಬಾಬಾ ಅಂತ. ಯಾವ ನೋಡಿದ್ರು ಬೆಸ್ಟ್ ಯಾವುದೈತೆ ಸೆಲೆಕ್ಟ್ ಮಾಡ. ನೀವು ದುಡ್ಡು ಕೊಡ್ತೀರಾ ಅಷ್ಟ ಅಂದ್ರು. ಎಷ್ಟು ಹೇಳಯ್ಯ ಅಂದೆ. 12 ಲಕ್ಷ ಆಗ್ತದೆ ಅಂತ. ಇನ್ನೂ 1 ಲಕ್ಷ ಜಾಸ್ತಿ ತಗೋ, ಚಿಂತಿಲ್ಲ, ನನಗೆ ಭಾಳ ಚೆನ್ನಾಗಿ ಶಿರ್ಡಿ ಸಾಯಿಬಾಬಾ ಹೆಂಗೈತಲ್ಲ ಅದೇ ಥರ ಇರಬೇಕು ಅಂತ. ಆಯ್ತು ಮಾಡಿಕೊಡ್ತೀನಿ ಅಂತ ಬಂದೆಲ್ಲ ತಗೊಂಬಂದರು. ಆಯಿತು, ಅಡ್ವಾನ್ಸ್ ಕೊಟ್ಟೆ ಬಂದ್ಬಿಟ್ಟೆ. 2 ಲಕ್ಷ ಕೊಟ್ಟು ಶುರು ಮಾಡಪ್ಪ ಅಂತ. ಆವಾಗ 3 ತಿಂಗಳಿಗೆ ರೆಡಿ ಮಾಡಿದ್ದ ಒಂದ. ಅವ್ನು ಇಲ್ಲಿ ಕರ್ಕೊಂಬಂದೆ ನಮ್ಮ ಬಿಲ್ಡಿಂಗ್ ತೋರ್ಸೋಕ್ಕೆ. ನೋಡ್ಬಿಟ್ಟು ಈಗ ನಾನು ಮಾಡಿರ್ತಕ್ಕಂಥದ್ದು ನ್ಯೂಯಾರ್ಕ್ಗೆ ಕೊಡಬೇಕು ಅಂತ ಇದ್ದೆ. ನನಗೆ ಅದು ಮರ್ಯಾದೆ ಹೋಗ್ತದೆ, ಇದು ಆಗೋದಿಲ್ಲ. ಆ ಟೆಂಪಲಿಗೆ ಸೂಟಬಲ್ ಆಗಿರೋದು ಇದೇ ಎತ್ಕೊಂಡು ಹೋಗ್ಬಿಡಿ ಅಂತ. ಅವನೇ ಬಂದು ಅಲ್ಲಿಂದನ ಶಿರ್ಡಿಯಿಂದನ ಆ ಸ್ಟ್ಯಾಚ್ಯೂಗೆ ಜೈಪುರದಿಂದ ಶಿರ್ಡಿ ತಗೊಂಡೋಗಿ ಅದಕ್ಕೆ ಇದಿಟ್ಟು ಅದನ್ನು ಶಾಸ್ತ್ರೋಕ್ತವಾಗಿ ಸೂತ್ರಧಾರ ಇಟ್ಕೊಂಡು ಬಿಟ್ಟು ಎಲ್ಲ ಮಾಡಿ ಅಚ್ಚುಕಟ್ಟಾಗಿ ಅಲ್ಲಿಂದನ ಒಂದು ಸ್ಪೆಷಲ್ ವಾನು ಅದರಲ್ಲೇ ತಗೊಂಡು ಅಲ್ಲಿಂದಲೇ ಬೆಂಕಿ ಅಲ್ಲಿಂದ ತಂದು, ಅಯ್ಯೋ ಅದೂ ಭಾಳ ಸೇಫ್ಟಿಯಾಗಿ ಅಲ್ಲಿ ಕೊಡೋಕ್ಕಿಲ್ಲ ಅವರು. ಒಂದು ಊದುಬತ್ತಿ ಒಳಗೆ ಅದು ತಂದು ಈಚೆ ಬಂದಮೇಲೆ ಅದಕ್ಕೆಲ್ಲ ಬಂದು ಮಾಡ್ಕೊಂಡೆಲ್ಲ ಮಾಡಿ ನಮ್ಮ ಕೆಂಡ ಮಾಡ್ಕೊಂಡು ತಂದು
ಇವತ್ತು ಕೂಡ 16 ವರ್ಷ ಆಗೈತೆ, ಅದೇ ಕತೆ ಉರಿತಾ ಇರ್ತದೆ. ದಿನ ಸೌದಾಗ್ತೀವಿ, ನಡೆದೋಯ್ತು, ಏನು ನಡೀತಾ ಐತೆ. ನೋಡಿ ಸರ್, ಸ್ನೇಹಿತರೆ, ಇಷ್ಟೊತ್ತೆಲ್ಲ ಕೇಳಿದ್ರಲ್ವಾ, ಈ ಒಂದು ನಮ್ಮ ತುಮಕೂರಿನ ಈ ಶಿರ್ಡಿ ಸಾಯಿಬಾಬಾ ಮಂದಿರ ಆಗೋದಿಕ್ಕೆ ಏನೆಲ್ಲ ಹಿಂದೆ ನಡೀತು ಅನ್ನೋದ ನಮ್ಮ GS ಬಸವರಾಜ್ ಸರ್ ಅವರು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಸರ್, ನಿಮಗೂ ಕೂಡ ನಮ್ಮ ಸಾಯಿಬಾಬಾ ಅವರು ಇನ್ನೂ ಒಳ್ಳೇದ್ ಮಾಡ್ಲಿ, ಹಾಗೆ ನಿಮ್ಮ ಕುಟುಂಬದವ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀವಿ ಸರ್. ನೋಡಿರಲ್ವಾ ಸರ್, ತುಂಬಾ ಧನ್ಯವಾದಗಳು ಸರ್.